ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಈ ಶಬರಿ, ಲಂಡನ್ ನಗರ ಮತ್ತು ಶುಕನಾಸನ ಉಪದೇಶ ಪಾಠದ ಪ್ರಶ್ನೆಗಳನ್ನು ನೋಡೋಣ. ಇವೆಲ್ಲ ಕ್ವಶನ್ಸ್ಗಳು ನಿಮ್ಮ FA ಎಕ್ಸಾಮ್ ಆಗಿರ್ಬೋದು, SA ಆಗಿರ್ಬೋದು, ಪೂರ್ವ ಸಿದ್ಧತೆ, ಸರಣಿ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಪ್ರತಿಯೊಂದನ್ನು ಕೂಡ ನಾವು ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸಹಿತ ಆಗಿದ್ದಾವೆ. ಇವುಗಳನ್ನು ಚೆನ್ನಾಗಿ ಅರಿತುಕೊಂಡು ಹೋಗಿದ್ದಾದ್ರೆ ಈ ಪಾಠದಿಂದ ನೀವು ಯಾವ ಪ್ರಶ್ನೆ ಬೇಕಾದರೂ ಸಹಿತ ಆರಾಮಾಗಿ ಉತ್ತರಗಳನ್ನು ಬರೆದು ಅಂಕಗಳನ್ನು ಗಳಿಸ್ಬೋದು. ಈ ವಿಡಿಯೋವನ್ನು ತಾವು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ನೋಡ್ಕೊಂಡು ಬರೋಣ. ಮೊದಲಿಗೆ ಗದ್ಯಪಾಠ 1 ಶಬರಿ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕು. ಅಂದರೆ 2 ಅಂಕದ ಪ್ರಶ್ನೆಗಳಿದ್ದಾವೆ. ಕೆಲವು ಸಾರಿ ಇವುಗಳು ಪ್ರಬಂಧ ಮಾದರಿ ಪ್ರಶ್ನೆಗಳಲ್ಲಿ ಸಹಿತನೂ ಕೂಡ ಬರಬಹುದು. ಮೊದಲ ಪ್ರಶ್ನೆ, ಗೀತ ನಾಟಕದ ವಿಶೇಷತೆಯನ್ನು ತಿಳಿಸಿ ಅಥವಾ ಗೀತ ನಾಟಕದ ಲಕ್ಷಣಗಳನ್ನು ಬರೆಯಿರಿ. ಪ್ರಶ್ನೆ 2, ವಾಲಿಯು ಮತಂಗ ಮುನಿಗಳ ಆಶ್ರಮಕ್ಕೆ ಬರದಿರಲು ಕಾರಣವೇನು? ಪ್ರಶ್ನೆ 3, ಶಬರಿ ಎಂಬ ಗೀತ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿರುವ ಅಂಶಗಳಾವುವು? ಪ್ರಶ್ನೆ 4, ಗೀತ ನಾಟಕ ಕುರಿತು ಬರೆಯಿರಿ. ಪ್ರಶ್ನೆ 5, ಶಬರಿ ಶ್ರೀರಾಮನ ಗುಣಗಾನವನ್ನು ಹೇಗೆ ಹಾಡಿ ಹೊಗಳಿದ್ದಾಳೆ? 6ನೇ ಪ್ರಶ್ನೆ, ಶಬರಿ ರಾಮನಿಗೋಸ್ಕರ ತಂದಿರುವ ಹಣ್ಣು ತಳಿರುಗಳನ್ನು ಉದ್ದೇಶಿಸಿ ಯಾವ ತೆರನಾಗಿ ಹಾಡುತ್ತಾಳೆ? ಪ್ರಶ್ನೆ 7, ರಾಮ ಲಕ್ಷ್ಮಣರನ್ನ ಉಪಚಾರ ಮಾಡಿದ ಶಬರಿ ತನ್ನ ಅಂತಃಸುಖವನ್ನು ತೋರಿಸಲು ಹೇಗೆ ಹಾಡುತ್ತಾಳೆ? ಪ್ರಶ್ನೆ 8, ಶಬರಿಯು ಪರ್ಣಶಾಲೆಯ ಮುಂದಿನ ವನದಲ್ಲಿ ಹಂಬಲುಗೊಂಡು ಹೇಗೆ ಕಾಣುತ್ತಿದ್ದಾಳೆ? ಪ್ರಶ್ನೆ 9, ಶಬರಿ ರಾಮನ ಬಗ್ಗೆ ಸಂಗ್ರಹಿಸಿದ ಮಾಹಿತಿಗಳನ್ನು ಬರೆಯಿರಿ. 10ನೇ ಪ್ರಶ್ನೆ, ರಾಮನು ತನ್ನ ಸೀತೆ ದೊರೆಯುವಳೆ ಎಂದು ಹಂಬಲಿಸಿದ ಬಗ್ಗೆ ತಿಳಿಸಿ. ಪ್ರಶ್ನೆ 11, ಶಬರಿ ಆಶ್ರಮದ ನೋಟ ಹೇಗಿತ್ತು? ವಿವರಿಸಿ. 12ನೇ ಪ್ರಶ್ನೆ, ಈ ದಿನ ನಮಗೆ ಸುದಿನ ಎಂದು ಶ್ರೀರಾಮನು ಹೇಳಲು ಕಾರಣವೇನು? ಪ್ರಶ್ನೆ 13, ಚಿತ್ರಕೂಟ ಕುರಿತು ಬರೆಯಿರಿ. 14ನೇ ಪ್ರಶ್ನೆ, ವಿಶ್ವಾವಸು, ಕಬಂಧ, ಉದರಮುಖ, ಧನು ಇವರನ್ನ ಕುರಿತು ಬರೆಯಿರಿ. 15ನೇ ಪ್ರಶ್ನೆ, ರಾಮ ಲಕ್ಷ್ಮಣರಿಂದ ಧನುವಿನ ಶಾಪ ವಿಮೋಚನೆಯಾದ ಬಗ್ಗೆ ತಿಳಿಸಿ ಅಂತ ಈ 15 ಪ್ರಶ್ನೆಗಳು ಏನಾಗಿತ್ತಪ್ಪ ಅಂದರೆ 2 ಅಂಕದಲ್ಲಿ ಬರ್ತಕ್ಕಂಥ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಯಾವ ಹೇಳಿಕೆಗಳು ಸಹಿತ ಬರಬಹುದು ಅಂತ ನೋಡಿದ್ರೆ, ದೊರೆವಳೇ ಸೀತೆ, ಭೂಮಿ ಜಾತೆ, ಆತ್ಮಕಾಮ ಕಲ್ಪಲತೆ. 2ನೇದ್ದು, ಎನ್ನ ಹಂಕೃತಿಗೆ ಮನ್ನನೆಯೇ ಕೊಟ್ಟೆ. ಪ್ರಶ್ನೆ 3, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು. 4, ಎಂದು ಕಾಂಬೆನ ರಾಮನನೆಂದು ಕಾಂಬೆನ. 5, ನಮ್ಮ ಅಯೋಧ್ಯೆಯರ ಮನೆಯಳು ಇದಕ್ಕೂ ಲೇಸು ಇಲ್ಲ. 6, ಮನೊಪ್ಪಿದರೂ ಎದೆಯೊಪ್ಪದಲ. 7, ಸೂರ್ಯನೇ ತೇಜಗಡೆ ತೇಜ ಕಡೆ ಯಾರು? ಗುರುಸಿದ್ದರೆ ಮೆಚ್ಚದಂಥ ಸನ್ಮಂಗಳ ಮೂರುತಿ. ನಿಮ್ಮ ನಿಂತ ದೈವಮುರುಳು ಮಾಡಿತ್ತು, ಪುಣ್ಯಲೋಕ ದೊರೆಯಲೆಂದು ಹರಕೇಡನಗೆ ನಿಂತಲ್ಲಿಯೇ ನಾ ನಿಂತಿರುವೆ, ಎನ್ನ ಬಗೆ ಗನಿವಾರವಿ ಶೋಕದು ಅಂತಕ್ಕಂಥದ್ದು. ಸೊ ಹೆಚ್ಚಿನ ಒಂದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ಪ್ರಶ್ನೆಗಳಿಗೆ ಹೇಳಿಕೆಗಳಿತ್ತು. ಸೊ ಇವುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ. 2ನೇ ಪಾಠಕ್ಕೆ ಹೋಗೋಣ, ಲಂಡನ್ ನಗರ. ಸೊ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದರೆ 2 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಲಂಡನ್ ನಗರವನ್ನು ಲೇಖಕರು ಸ್ವತಂತ್ರ ಜಗತ್ತು ಎಂದು ಕರೆಯಲು ಕಾರಣವೇನು? 2ನೇ ಪ್ರಶ್ನೆ, ಪ್ರವಾಸದ ಕೊನೆಗೆ ವಿಕ್ರು ಗೋಕಾಕರಿಗೆ ಯಾವ ಯಾವ ಹೊಸ ಭಾವನೆಗಳು ಮನಸ್ಸಿನಲ್ಲಿ ಮೂಡಿದವು? ಪ್ರಶ್ನೆ 3, ರಾಯಲ್ ಚಾಪೆಲ್ನಲ್ಲಿ ಯಾರ್ಯಾರ ಗೋರಿಗಳಿವೆ? 4, ವೂಲ್ವರ್ತ್ ಅನ್ನು ಲೇಖಕರು ಪ್ರಾಚೀನ ಮಹಾಕಾವ್ಯವೆಂದು ಕರೆಯಲು ಕಾರಣವೇನು? 5, ಲೇಖಕರು ಇಂಗ್ಲೆಂಡ್ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವೆಂದು ಕರೆದಿದ್ದಾರೆ, ಏಕೆ? 6, ಚೇರಿಂಗ್ ಕ್ರಾಸ್ ಓಣಿಯ ವಿಶೇಷತೆ ಏನು? 7, ಚೇರಿಂಗ್ ಕ್ರಾಸ್ ಓಣಿಯಲ್ಲಿರುವ ಇಂಡಿಯಾ ಆಫೀಸು ಕುರಿತು ಬರೆಯಿರಿ. ಮುಂದಿನ ಪ್ರಶ್ನೆ 8, ರಾಜಮಂದಿರದಲ್ಲಿರುವ ಮೂರ್ತಿಗಳ ಹೆಸರುಗಳನ್ನು ತಿಳಿಸಿ. ಇಂಡಿಯಾ ಕಚೇರಿಯ ವಾಚನಾಲಯ ಮತ್ತು ಗ್ರಂಥಾಲಯದ ಕುರಿತು ಬರೆಯಿರಿ. 10, ಪ್ರಾರ್ಥನಾ ಮಂದಿರದ ವಿಶೇಷತೆಯನ್ನು ತಿಳಿಸಿ. 11, ನ್ಯೂಟನನ ಕುರಿತು ಬರೆಯಿರಿ. 12, ಸಮುದ್ರಾಚೆಯಿಂದ ಕೃತಿಯ ವೈಶಿಷ್ಟ್ಯತೆ ತಿಳಿಸಿ. 13, ಕಲ್ಲುಪಾಟಿಯ ಸಂಪ್ರದಾಯವನ್ನು ತಿಳಿಸಿ ಅಂತ ಏನಾಗಬೇಕಾಗಿತ್ತಪ್ಪ ಅಂದರೆ ಪ್ರಶ್ನೆಗಳು ಇತ್ತು. ಇನ್ನು ಇದೇ ಒಂದು ಪಾಠದಲ್ಲಿ ಯಾವೆಲ್ಲ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ವಾಕ್ಯಗಳು ಬರ್ಬೋದು ಅಂತಂದರೆ,
ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ಇಲ್ಲಿ ಸರ್ಕಾರಿ ಡಾಕ್ಟರ್ ಅಂತ ಸರ್ಕಾರಿ ವೈದಿಕರೂ ಇರುತ್ತಾರೆ. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಮೃತತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಕೊಟ್ಟಿದ್ದಾರೆ. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬರಿಲ್ಲ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟು ಹೋಗಿರುತ್ತೇವೆ. ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡು ಬರುವುದು ಅಂತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳಿಕೆಗಳನ್ನು, ಸ್ವಾರಸ್ಯಗಳನ್ನು ಬರಲಿಕ್ಕೆ ಕೊಟ್ಟಿದ್ರು. 3ನೇ ಪಾಠಕ್ಕೆ ಹೋಗುವ ಶುಕನಾಸನ ಉಪದೇಶ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಅಂಕದ ಪ್ರಶ್ನೆಗಳು. ಗುರುವಾಣಿ ಕುರಿತು ಲೇಖಕರ ಅಭಿಪ್ರಾಯ ತಿಳಿಸಿ. ಯಾವಾಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸಿಕೊಳ್ಳುತ್ತದೆ? ಗುರುವಿನ ಉಪದೇಶದ ಲಕ್ಷಣಗಳನ್ನು ಬರೆಯಿರಿ. ಗುರುಗಳು ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ತಮಗೇಕೆ ಬಂತು ಎಂದು ಏಕೆ ನೊಂದುಕೊಳ್ಳುತ್ತಾರೆ? ಗುರುಗಳು ನೊಂದುಕೊಳ್ಳಲು ಕಾರಣವೇನು? ಬುದ್ಧಿಮಂಕಾಗಿ ಬಿಡಲು ಕಾರಣವೇನು? ಸಂಪತ್ತಿನ ಸಹಚಾರಿಗಳಾವವು? ಸಂಪತ್ತಿನ ಸ್ವರೂಪ ತಿಳಿಸಿ. ಸಿರಿಯ ಜಾಯಮಾನ ಎಂತಹುದ್ದು? ಐಶ್ವರ್ಯದ ಅಟಾಟೋಪ ಕುರಿತು ಬರೆಯಿರಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥದ್ದಿದೆ. ಗುರು ವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲಿ. ಪಂಜು ಇಲ್ಲದೆ ಬೆಳಗುವ ಬೆಳಕು. ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ. ರಾಜ್ಯ ಎನ್ನುವುದು ಒಂದು ವಿಷ. ದುಡ್ಡು ಒಂದು ಕೆಟ್ಟ ಪಿಶಾಚಿ. ಇಷ್ಟಿತ್ತು ಸ್ನೇಹಿತರೆ. SSLC ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾನು ಶಬರಿ, ಲಂಡನ್ ನಗರ, ಶುಕನಾಸನ ಉಪದೇಶ ಪಾಠದ ಮಧ್ಯದಲ್ಲಿ ಮತ್ತು ನಿಮ್ಮ ಸ್ಕೋರ್ ಆಗುವ ಸಲುವಾಗಿ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಕೊಟ್ಟಿದ್ದೆ. ವಿಡಿಯೋ ಹೇಗನ್ನಿಸಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೇಕು. ಮತ್ತು ಇದು ಅನ್ನೋದನ್ನು ತಾವೇನು ಮಾಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ಬೇಕು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸ್ನೇಹಿತರೆ, ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಮಾಡಿ. ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಆಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಎಲ್ಲ ವಿಷಯಗಳಲ್ಲಿನೂ ಕೂಡ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗ್ತವೆ, ಪಾಠದ ಕ್ವಶನ್ ಆನ್ಸರ್ ಸಿಗ್ತವೆ, ನೋಟ್ಸ್ ಸಿಗ್ತವೆ. ಒಂದ್ಸರಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಚೆಕ್ ಮಾಡಿ. ಭಾಳ ವಿಡಿಯೋಗಳಿದ್ದಾವೆ, ನೋಡಿ ನಿಮ್ಮ ನಾಲೆಜನ್ನು ಹೆಚ್ಚು ಮಾಡಿ ಸ್ಕೋರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೀವು ಹಾಕ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ನ ವಿಡಿಯೋದ ವಿಷಯ ಮತ್ತು ಭಾಗಗಳಲ್ಲಿ. ಅಲ್ಲಿಯವರೆಗೂ ಬಾಯ್.